ಪ್ರಸನ್ನ ಹನುಮಂತನನ್ನು ಭಜಿಸುವೆ. ದಿವ್ಯ ಪ್ರಕಾಶಮಯ ದೇಹವುಳ್ಳ ಕೀರ್ತಿಯನ್ನು ಪ್ರಸಾದಿಸುವ ದೇವನನ್ನು ಸ್ತುತಿಸುವೆ. ವಾಯುಪುತ್ರನಾದ ನಿನ್ನನ್ನು ಭಜಿಸುವೆ. ಬಲಶಾಲಿಯಾದ ನಿನ್ನ ದೇಹವನ್ನು ಭಜಿಸುವೆ. ಪವಿತ್ರ ಸ್ವರೂಪನಾದ ನಿನ್ನನ್ನು ಆರಾಧಿಸುವೆ. ಸೂರ್ಯನ ಸ್ನೇಹಿತನಾದ ರುದ್ರ ಸ್ವರೂಪನಾದ ಬ್ರಹ್ಮ ತೇಜಸ್ಸಿನಿಂದ ಹೊಳೆಯುವ ನಿನ್ನನ್ನು ನಾನು ಪ್ರತಿದಿನವೂ ಸದಾ ಸ್ಮರಿಸುವೆ. ನಿನ್ನ ನಾಮ ಸಂಕೀರ್ತನೆಯನ್ನು ಮಾಡುತ್ತಾ ನಿನ್ನ ರೂಪದ ಮಹಿಮೆಯನ್ನು ವರ್ಣಿಸುತ್ತಾ ನಿನ್ನ ಮಹಿಮೆಗಳನ್ನು ಹಾಡಲು ಈ ದಂಡಕವನ್ನು ರಚಿಸಿರುವೆ. ನಿನ್ನ ದಿವ್ಯ ಮೂರ್ತಿಯನ್ನು ಮನದಲ್ಲಿ ಸ್ಥಾಪಿಸಿಕೊಂಡು ನಿನ್ನ ಸೌಂದರ್ಯವನ್ನು ಕೊಂಡಾಡುತ್ತಾ ನಿನ್ನ ದಾಸನ ದಾಸನಾಗಿ ಶ್ರೀರಾಮನ ಭಕ್ತನಾಗಿ ನಿನ್ನನ್ನು ಪೂಜಿಸುವೆ. ನೀನು ಕರುಣೆಯ ಕಟಾಕ್ಷದಿಂದ ನನ್ನನ್ನು ನೋಡಿದರೆ ನನ್ನ ಪ್ರಾರ್ಥನೆಯನ್ನು ಕೇಳಿ ನನ್ನನ್ನು ರಕ್ಷಿಸಿದರೆ ಅಂಜನಾದೇವಿಯ ಪುತ್ರನಾದ ದೇವಾ ನಿನ್ನ ಮಹಿಮೆಯನ್ನು ನಾನು ವರ್ಣಿಸಬಲ್ಲೆನು. ದಯಾಳುವಾಗಿ ನನ್ನನ್ನು ಕಾಪಾಡು. ಸುಗ್ರೀವನಿಗೆ ಮಂತ್ರಿಯಾಗಿ ಶ್ರೀರಾಮನ ಕಾರ್ಯಕ್ಕಾಗಿ ಹೊರಟು ಶ್ರೀರಾಮ ಮತ್ತು ಲಕ್ಷ್ಮಣರನ್ನು ಭೇಟಿ ಮಾಡಿ ಅವರ ದುಃಖವನ್ನು ಅರಿತು ಅವರ ಸೇವೆಯನ್ನು ನೆರವೇರಿಸಿ ವಾಲಿಯನ್ನು ಸಂಹರಿಸಿ ಶ್ರೀರಾಮನ ಕೃಪಾ ದೃಷ್ಟಿಯನ್ನು ಪಡೆದೆಯೇ. ನಂತರ ಕಿಷ್ಕಿಂಧೆಗೆ ಹೋಗಿ ರಾಮ ಕಾರ್ಯಕ್ಕಾಗಿ ಲಂಕೆಗೆ ತೆರಳಿ ಲಂಕಿನಿಯನ್ನು ಸಂಹರಿಸಿ ಲಂಕೆಯನ್ನು ದಹಿಸಿ ಅಶೋಕವನದಲ್ಲಿ ಸೀತಾದೇವಿಯನ್ನು ಕಂಡು ಆನಂದದಿಂದ ಉಂಗುರವನ್ನು ನೀಡಿ ಅವಳಿಂದ ಚೂಡಾಮಣಿಯನ್ನು ಪಡೆದು ಶ್ರೀರಾಮನಿಗೆ ತಂದುಕೊಟ್ಟು ಸಂತೋಷಪಡಿಸಿದೆ. ಸುಗ್ರೀವ ಅಂಗದ ಜಾಂಬವಂತ ವಾನರ ಸೈನ್ಯದೊಂದಿಗೆ ಸೇರಿ ಸೇತುವೆಯನ್ನು ದಾಟಿ ರಾಕ್ಷಸರನ್ನು ಸಂಹರಿಸಲು ಹೊರಟೆ. ರಾವಣನು ಮಹಾಕಾಲಾಗ್ನಿಯಂತೆ ಯುದ್ಧ ಮಾಡಿದಾಗ ಲಕ್ಷ್ಮಣನು ಮೂರ್ಛೆಗೊಂಡಾಗ ನೀನು ಸಂಜೀವಿನಿ ಪರ್ವತವನ್ನು ತಂದು ಅವನ ಪ್ರಾಣವನ್ನು ಉಳಿಸಿದೆ. ಇತರ ರಾಕ್ಷಸರನ್ನು ಸಂಹರಿಸಲು ಸಹಾಯ ಮಾಡಿ
ಶ್ರೀರಾಮನ ಬಾಣಗಳಿಂದ ರಾವಣನು ಸಂಹಾರಗೊಂಡಾಗ ಲೋಕವೆಲ್ಲ ಆನಂದದಿಂದ ತುಂಬಿತು. ವಿಭೀಷಣನನ್ನು ಲಂಕೆಯ ರಾಜನಾಗಿ ಪಟ್ಟಾಭಿಷೇಕ ಮಾಡಿ ಸೀತಾದೇವಿಯನ್ನು ಶ್ರೀರಾಮನೊಂದಿಗೆ ಸೇರಿಸಿ ಅಯೋಧ್ಯೆಗೆ ಕರೆದುಕೊಂಡು ಹೋಗಿ ರಾಮ ಪಟ್ಟಾಭಿಷೇಕವು ನೆರವೇರಿತು. ನಿನ್ನಂತಹ ಕರುಣಾಮಯನಾದ ದೇವರು ನನಗೆ ಮತ್ತಾರು ಇಲ್ಲ. ನಿನ್ನ ಸೇವೆಯನ್ನು ಮಾಡಿ ನಿನ್ನ ನಾಮ ಸಂಕೀರ್ತನೆಯನ್ನು ಮಾಡುವವರಿಗೆ ಪಾಪಗಳು ದೂರವಾಗಿ ಭಯಗಳು ನಿವಾರಣೆಯಾಗಿ ಭಾಗ್ಯ ಮತ್ತು ಐಶ್ವರ್ಯ ದೊರೆಯುಲಿ. ಓ ಮಾನರ ಸ್ವರೂಪ, ಭಕ್ತರ ಆಶ್ರಯ ವೃಕ್ಷ, ಧೀರ ವೀರ ಹನುಮಂತ, ನೀನೇ ಸರ್ವವೂ, ನೀನೇ ಮಹಾಫಲ ಸ್ವರೂಪಿ. ತಾರಕ ಬ್ರಹ್ಮ ಮಂತ್ರವನ್ನು ಜಪಿಸುತ್ತಾ ವಜ್ರದ ದೇಹವನ್ನು ಧರಿಸಿ ಸದಾ ಶ್ರೀರಾಮ ಶ್ರೀರಾಮ ಎಂದು ಧ್ಯಾನಿಸುತ್ತಿರುವೆ. ನಿನ್ನ ದೀರ್ಘ ದೇಹವು ತ್ರಿಲೋಕಗಳಲ್ಲಿ ಸಂಚರಿಸುತ್ತಾ ರಾಮನಾಮ ಧ್ಯಾನದಲ್ಲಿ ತಲ್ಲೀನವಾಗಿದೆ. ನಿನ್ನ ಓಂಕಾರನಾದದಿಂದ ಕ್ರೂರ ಗ್ರಹಗಳು, ಭೂತ ಪ್ರೇತ, ಪಿಶಾಚಿಗಳು ಮತ್ತು ದುಷ್ಟ ಶಕ್ತಿಗಳು ನಾಶವಾಗಲಿ. ನಿನ್ನ ಬಲಶಾಲಿ ಮುಷ್ಟಿಘಾತಗಳಿಂದ ದುಷ್ಟರನ್ನು ಸಂಹರಿಸಿ ಕಾಲಾಗ್ನಿ ರುದ್ರ ಸ್ವರೂಪನಾಗಿ ಪ್ರಕಾಶಿಸುವ ನಿನ್ನ ದಿವ್ಯ ತೇಜಸ್ಸನ್ನು ಕಂಡು ನರಸಿಂಹ ಹನುಮಂತ ಎಂದು ಭಕ್ತರು ಕರೆದಾಗ ಕರುಣೆಯಿಂದ ಅವರನ್ನು ಕಾಪಾಡುವವನು ನೀನು. ಓ ನನ್ನ ಸ್ವಾಮಿ ಆಂಜನೇಯ, ಸದಾ ಬ್ರಹ್ಮಚಾರಿಯಾದ ನಿನಗೆ ನಮಸ್ಕಾರ. ವ್ರತ ಪೂರ್ಣನಾದ ನಿನಗೆ ನಮಸ್ಕಾರ. ವಾಯುಪುತ್ರನಾದ ನಿನಗೆ ಪುನಃ ಪುನಃ ನಮಸ್ಕಾರ.